8 ಇಯರ್ಸ್ ಬ್ಯಾಕ್ ಈ ಜರ್ನಿ ಸ್ಟಾರ್ಟ್ ಮಾಡಿದಾಗ ನನ್ನ ಮೇಲೆ ಯಾರಿಗೂ ನಂಬಿಕೆ ಇರಲಿಲ್ಲ. ಇವತ್ತು ಕೂಡ ತುಂಬ ಜನ ನನ್ನ ಮೇಲೆ ನಂಬಿಕೆ ಇಲ್ಲ. ಆದರೆ ನಾನು ನನ್ನ ಮೇಲೆ ನಂಬಿಕೆ ಇಟ್ಟೆ ಲೈಫಲ್ಲಿ ಏನಾದ್ರು ಒಂದು ದೊಡ್ಡದಾಗಿ ಅಚೀವ್ ಮಾಡೇ ಮಾಡ್ತೀನಿ ಅಂತ. ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಈ ಜರ್ನಿಯಲ್ಲಿ. 2-3 ಜನ ಇನ್ಸ್ಪೈರ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದ ಜರ್ನಿ ಇವತ್ತು 2 ಲಕ್ಷ ಜನನ ಇನ್ಸ್ಪೈರ್ ಮಾಡೋ ತನಕ ರೀಚ್ ಆಗಿದೆ ಅಂದರೆ ಅದೇ ಒಂದು ಅಚೀವ್ಮೆಂಟ್ ಅಂತ ಅಂದ್ಕೊಂಡಿದ್ದೀನಿ. ವಾಲ್ ಆಫ್ ನ್ಯೂಟ್ರಿಷನಲ್ಲಿ ಹೊಸ ಪ್ರೀ ವರ್ಕೌಟ್ಸ್ ಬಂದಿತ್ತು. C4 ಟ್ರೈ ಮಾಡಿದೆ. ಯಾಕೆ ಅಂತಂದರೆ ಇವತ್ತು ಲೆಗ್ ಡೇ. ಸೊ ನಾನು ಸ್ಟಾರ್ಟ್ ಮಾಡಿದೆ ಲೆಗ್ ಕರ್ಲ್ ಜೊತೆಗೆ 5 ಸೆಟ್ಸ್ ಮಾಡ್ತೀನಿ. 1 ಸೆಟ್ ಯಾವಾಗಲೂ ನಿಮಗೆ ವಾರ್ಮ್ ಅಪ್ ಸೆಟ್ ಇರುತ್ತೆ ಮತ್ತು 4 ವಾಕಿಂಗ್ ಸೆಟ್ ಇರುತ್ತೆ. ಅದಾದಮೇಲೆ ಹೆವಿ ಸ್ಕ್ವಾಟ್ ಸ್ಮಿತ್ ಮಷೀನಲ್ಲಿ ಟ್ರೈ ಮಾಡಿದ್ವಿ. ಆದಷ್ಟು ಸೇಫ್ಟಿ ಮೇಲೆ ಫೋಕಸ್ ಮಾಡಿ, ಹಾಗಾಗಿ ಸ್ಮಿತ್ ಮಷೀನಲ್ಲೇ ಟ್ರೈ ಮಾಡೋಕ್ಕೆ ಹೋಗಿ. ಮತ್ತು ಅದಾದಮೇಲೆ ಲೆಗ್ ಪ್ರೆಸ್ ಮಾಡಿದ್ವಿ. ಇದು ಸ್ವಲ್ಪ ಹೆವಿಯಾಗಿ ಮಾಡಿದ್ವಿ, ಯಾಕಂದರೆ ಈ ಮಷೀನ್ ಸ್ವಲ್ಪ ಈಸಿಯಾಗಿ ಬರುತ್ತೆ ನಿಮಗೆ ನಾರ್ಮಲ್ 45 ಡಿಗ್ರಿ ಲೆಗ್ ಪ್ರೆಸ್ಗಿಂತ. ಅದಾದಮೇಲೆ ಎಕ್ಸ್ಟೆನ್ಷನ್ ಮಾಡಿದ್ವಿ, 5 ಸೆಟ್ಸ್ ಮಾಡಿದ್ವಿ. ಲಾಸ್ಟ್ ಸೆಟ್ ಡ್ರಾಪ್ ಸೆಟ್. ಇದಾದಮೇಲೆ ನಾವು ಮುಗಿಸಿದ್ದು RDL ಜೊತೆಗೆ. ಇದು ತುಂಬ ಇಂಪಾರ್ಟೆಂಟ್. ಎವ್ರಿ ಆಲ್ಟರ್ನೇಟಿವ್ ಡೇ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಬಿರಿಯಾನಿ ಜೊತೆಗೆ ಪೋಸ್ಟ್ ವರ್ಕೌಟ್ ಮುಗೀತು. ನಾವು ಮನೆಗೆ ಬಂದು ನನ್ನ ಮಗ ಅಗಸ್ತ್ಯ ಜೊತೆ ಆಟ ಆಡ್ಕೊಂಡು ಇವತ್ತಿನ ದಿನ ಮುಗಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್.